ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಈಗ ತಾನೇ ಜಸ್ಟ್ ಒಂದು ವ್ಲಾಗ್ನ ಎಂಡ್ ಮಾಡಿದೆ. ಇವಾಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7:42 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರದ್ದು ಗಣರಾಜ್ಯೋತ್ಸವ ಸಂಡೇ ಎಲ್ಲ ಮುಗೀತು. ಈಗ ನಾರ್ಮಲ್ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಹೆವಿ ಕೆಲಸಗಳಿದ್ದಾವೆ. ಇವತ್ತು ಹೊರಕ್ಲುಗುಡ್ಗೆಲ್ಲ ಹೋಗಬೇಕು, ಸಿಮ್ಮಿಸ್ಕೊಬೇಕು. ಫುಲ್ ಅಂದರೆ ಫುಲ್ ಬ್ಯುಸಿ. ಅದ್ರ ಮಧ್ಯ ನಮ್ಮ ವ್ಲಾಗ್ಸ್ ಮಾಡೋದಂತೂ ನಾನು ನಿಲ್ಲಿಸಲ್ಲ. ಹಾಗೆ ನಿಮ್ಮ ಸಪೋರ್ಟು ಕೂಡ ಇರಬೇಕು ಅಂತ ಹೇಳ್ತಾ ಈಗ ಬನ್ನಿ ಹೊರಡೋಣ. ಇಟ್ಟಿದ್ದೀನಿ ಮಮ್ಮು. ಬಾಯ್ ಬಾಯ್ ಮಾಡಿ ನಮ್ಮ ವಿಡಿಯೋಗೆ. ಲವ್ ಯು ಮಾ. ನಡಿ ಬಂಗಾರ. ಆ ತೊಳೆ ಬಟ್ಟೆ ತೊಗೊಂಬಂಗಾರೆ. ಅಜ್ಜಿ ಕೊಡು ತೊಳೆ ಬಟ್ಟೆ. ನಂಗೆ ಟೈಮ್ ಆಯ್ತದೆ. ಬಾಯ್ ಹೇಳು ಬೇಗ. ಹಾಂ ನಡಿ ನಡಿ. ಹಾಂ ಏನು ಆಯ್ತದೆ? 10 ರೂಪಾಯಿ ಚೇಂಜ್ ಬೇಕಿತ್ತು. ಯಾಕಂದರೆ ಆಟೋಗೆ ಹೋದರೆ ಅಮ್ಮಂತವು ಚೇಂಜ್ ಇಲ್ಲ. ಅಪ್ಪಾಜಿ ಬತ್ತು, ಅಪ್ಪಾಜಿ ಕಡೆ ಇಸ್ಕೊಳ್ಳೋಣ ಅಂತ ಬಂದೆ. ಅಮ್ಮ ಬಟ್ಟೆ ಹೋಗಿತೈತೆ. ಅಪ್ಪಾಜಿ 10 ರೂಪಾಯಿ ಚೇಂಜ್ ಇದ್ರೆ ಕೊಡು. ಕೊಡೋಲ್ಲ, ಆಟೋಗೆ ಹೋದರೆ ಕೊಡಬೇಕು. ನಾನು ಬರ್ತೀನಿ ಅಂತ ಹಠ ಮಾಡ್ತಾವಳೆ. ಇಲ್ಲಾಂದರೆ ದುಡ್ಡು ಕೊಡು ಅಂತಾಳೆ. ಚಿನ್ನ ಹಂಗೂ ಲೇಟ್ ಆಯ್ತದೆ. 5 ರೂಪೀಸ್ 10 ರೂಪೀಸ್ ಅದು ಎಲ್ಲ ಇಲ್ತಂದರೆ ಕೊಪ್ಪಳು ಗೇಟ್ ಹತ್ರ ಬಿಟ್ಬಿಟ್ಟು ಹೋಯ್ತದೆ. 20 ರೂಪಾಯಿ ಚೇಂಜ್ ಕೊಡ್ತು. ಯಾಕಂದರೆ ಆ ಕಡೆಯಿಂದ ಬರಬೇಕಾದ್ರೆ ಮುಂಡೂರ್ಗೆ ಆಟೋದಲ್ಲಿ ಬಂದರೆ ಆಟೋದವ್ರಿಗೆ ದುಡ್ಡು ಕೊಡೋಕ್ಕೆ ಚೇಂಜೇ ಇರೋಲ್ಲ. ಇವಾಗ 8 ಗಂಟೆ 5 ನಿಮಿಷಕ್ಕೆ ಬಸ್ ಇದೆಯಂತೆ. ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ಬಂದೆ 9:30. ಇವಾಗ ನನಗೆ ಬೆಟ್ಟದಪುರ ಬಸ್ ಸಿಕ್ತು. ಹೋಗ್ಬಿಟ್ಟೈತೇನೋ ಅಂದ್ಕೊಂಡೆ. ಹೆಂಗೋ ಸದ್ಯ ಬತ್ತು ಗೈಸ್. ಇವಾಗ ಬನ್ನಿ ಹೋಗೋಣ. ಡ್ಯೂಟಿನ ಮುಗಿಸಿ ನಾನು ಮೊಬೈಲಲ್ಲಿ ನಿಮ್ಮ ಮೊನ್ನೆ ಹೇಳಿದ್ದೆ ಶನಿವಾರ 4:15 ತನಕ ಮೊಬೈಲ್ ಕೆಲಸನೇ ಮಾಡಿದ್ದು. ಬಟ್ ಮುಗೀಲಿಲ್ಲ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತು. ಅದು ಮೊಬೈಲಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ ನಮ್ಮ ಪಕ್ಕದವರು ಮಲ್ರಾಜಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. 4 ಗಂಟೆ ತನಕ ಡ್ಯೂಟಿ ಮುಗಿಸ್ಕೊಂಡು ಅವು ಮೇಡಮ್ಗೂ ನನಗೂ ಕ್ಯಾಂಡಿ ಚೊಕೊಬಾರ್ ಬೇಕು ತಿನ್ನೋಕ್ಕೆ ಅಂತ ಹೇಳಿ ಸೊ ಮೇಡಮ್ಗೂ ನನಗೂ ಚೊಕೊಬಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ 4 ಗಂಟೆ 5:30 6 ಗಂಟೆ ತನಕ ಕೆಲಸ ಮಾಡಿ ಅದಾದಮೇಲೆ ವಾಪಸ್ಸು ಗಂಗೂರಿಗೆ ಬರ್ತೀನಿ. ಈ ವಾರ ಎಲ್ಲ ಹೋಗಲ್ಲ ಫ್ರೆಂಡ್ಸ್ ಮುಂಡೂರಿಗೆ. ನನಗೂ ಓಡಾಡಿ ಡೈಲಿಯ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟೈತೆ. ಹಾಗಾಗಿ ಶನಿವಾರ ಗಂಟ ನಾನು ಹೋಗಲ್ಲ ಊರಿಗೆ. ನೋಡೋಣ. ಇವಾಗ ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಇಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇನೆ. ಬಸ್ ಸಿಕ್ಕಿದ್ರೆ 2 ನಿಮಿಷಕ್ಕೆ ಹೋಗ್ತೀನಿ. ಇದೇ ನಮ್ಮ ಗಂಗೂರು. ಅದು ಆ ಕಡೆ ರೋಡ್ ಕಾಣ್ತಾ ಇದೆಯಲ್ಲ, ಅದು ಬೆಟ್ಟದಪುರ ಪಿರಿಯಾಪಟ್ಟಣ ರೋಡು ಫ್ರೆಂಡ್ಸ್. ಇದೇ ಗಂಗೂರು. ಇದು ಸ್ಟ್ರೈಟ್ ರೋಡು. ಓಕೆ, ಬೆಟ್ಟದಪುರ ಪಿರಿಯಾಪಟ್ಟಣ ಅಲ್ಲೊಂದು ಬೈಕ್ ಹೋಗ್ತಾ ಇದೆಯಲ್ಲ, ಅದು ಹೈವೇ ರೋಡು. ಇಲ್ಲಿ ಒಳಗಡೆ ಕಟ್ಟಾಗೋದ್ರೆ ನಮ್ಮ ಗಂಗೂರು ಅದು. ಸೊ ಈ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ರಾಮನಾಥ್ಪುರ. ಬಿಸಿಲಿಗೆ ನನ್ನ ಮಕ್ಕನೇ ಕಾಣ್ತಾ ಇಲ್ಲ. ನಿಜ ಹೇಳೋಣ, ಇಷ್ಟು ದಿನ 1.5 ತಿಂಗಳ ಹಿಂದೆ ಸುಮಾರು ಕಲರಾಗಿದ್ದೆ. ಈಗ ನಿಜವಾಗ್ಲೂ ಕಲರ್ ಇಲ್ಲ, ಕರಿ ಬ್ಲ್ಯಾಕಿ ಆಗೋಗಿದ್ದೀನಿ. ಬಟ್ ನಂದು ವಿವೋ Y20S ವೈಯೋ ಏನೋ ಇರಬೇಕು. ಕ್ಯಾಮ್ರಾ ಅಂತೂ ಸಖತ್ತಾಗಿ ಬರ್ತದೆ. ಕರ್ಗಿದ್ರು ಬಿಳ್ಳು ಕಾಣ್ತೀನಿ. ಹಾಗಾಗಿ ಕರಗಿದ್ದೀನಿ ಫ್ರೆಂಡ್ಸ್. ಆದ್ರೂ ಕ್ಯಾಮ್ರಾದಲ್ಲಿ ಬಿಳ್ಳು ಕಾಣ್ತಾ ಇದ್ದೀನಿ. ನನ್ನ ತಂಗಿ ಸ್ಕಿನ್ ಮೇಂಟೈನ್ ಮಾಡು ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ ಮಕ್ಕವ ಅಂತ ಒಂದು 10 ಸತಿ ಹೇಳ್ಬಿಟ್ಟು ಹೋಗೋಳೆ. ಈಗಲೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ಲು. ಒಂದೇನೋ ಕಳಿಸ್ತೀನಿ ಲಿಂಕು, ಅದನ್ನು ಬುಕ್ ಮಾಡಿ ತಗೋ ಅಂತ ಕಳಿಸಿದ್ದಾಳೆ. ಏನು ಅಂತ ನೋಡಿದ್ರೆ ಅದು ಯಾವುದೋ ಗ್ಲಾಮಿಂಗ್ ಕ್ರೀಮೋ ಏನೋ ಅಂತೆ, ಟ್ಯಾನ್ ರಿಮೂವ್ ಮಾಡುತ್ತಂತೆ. 999 ರೂಪಾಯಿ. ನಾನೆಲ್ಲ ಒಂದು 200-300 ರೂಪಾಯಿ ಕ್ರೀಮ್ ಕಳಿಸ್ತಾಳೆ ಅಂದರೆ 1,000 ರೂಪಾಯಿ ಕ್ರೀಮ್ ತಗೊಂಡು ಹಾಕೊಳ್ಳೋಷ್ಟು. ಅದು ನೋಡಿದ್ರೆ ಪಾನ್ಸ್ ಡಬ್ಬ ಬರ್ತದೆ. ಎಷ್ಟು ತಪ್ಪಕ್ಕೈತೆ ಪಾನ್ಸ್ ಡಬ್ಬ ಥರ. ನೋಡೋಣ ಏನೇನು ತೊಗೊಳೋದು ಫ್ರೆಂಡ್ಸ್. ಈಗ 850 ರೂಪಾಯಿ ಕೊಟ್ಟು ಬ್ಯಾಗ್ ತೊಗೊಂಡೆ. ಹಿಂಗೆ ಏನು ಮಾಡೋದು? ಸ್ಯಾಲ್ರಿ ಆಗಂಟ ಭಾಳ ಕಷ್ಟ. ನಾನು ಸಣ್ಣ ಈ ಕೆಲಸಕ್ಕೆ ಸೇರ್ಕೊಂಡಾಗಿಂದ ಒಂದು 2-3 ಸಾವಿರ ಸಾಧನೆ ಮಾಡ್ಕೊಂಬಿಟ್ಟಿದ್ದೀನಿ 1.5 ತಿಂಗಳಿಂದ. ಖರ್ಚಿಗೆ, ಓಡಾಡೋಕ್ಕೆ, ಈಗ ಊಟ ಮಾಡದೇ ಇರೋ ಟೈಮಲ್ಲಿ, ಈಗ ಊರಿಗೆ ಹೋಗ್ಬೇಕಾದ್ರೆ ಊಟ ಮಾಡದೇ ಇರೋ ಟೈಮಲ್ಲಿ ಏನಾದರೂ ತೊಗೊಂಡು ತಿನ್ನೋದು, ಊರಿಗೆ ಹೋಗ್ಬೇಕಾದ್ರೆ ಮಗುಗೆ ತೊಗೊಂಡು ಹೋಗೋದು, ಅದು ಇದು ಅಂತ ಹೇಳಿ ನಾನೇ ಒಂದು 2-3 ಸಾವಿರ ಸಾಧನೆ ಆಗೋಗೈತೆ 1.5 ತಿಂಗಳಿಗೆ. ಬನ್ನಿ ಇವಾಗ ಇಲ್ಲೂ ನಡಿಬೇಕು, ಇಲ್ಲಿಂದ ನಮ್ಮೂರಿಗೂ ನಡಿಬೇಕು. ಅಯ್ಯೋ ಬಿಸಿಲಲ್ಲಿ ನಡೆದು ಹೆಗ್ಣ ಥರ ಆಗೋಗಿದ್ದೀನಿ. ಬನ್ನಿ ಇವಾಗ ಅಂಗನವಾಡಿಗೆ ಹೋಗಿ ನಮ್ಮ ಕೆಲಸ ಮುಗಿಸಿ ಬೇಗ ಊರಿಗೆ ಗಂಗೂರಿಗೆ ಹೋಗ್ಬಿಟ್ಟು ಮನೆ ಕಬಿಟ್ರೆ ನೆಮ್ಮದಿ.
5 ಗಂಟೆ ಆಯಿತು. ಇವಾಗ ಹೊರಡಬೇಕು. ನೋಡಿ ಏನೇನೋ ಬರಿತಾ ಇದ್ದೀವಿ ಗುಡ್ಡೆ ಹಾಕೊಂಡು ಬುಕ್ಸ್ಗಳನ್ನ. ಇವಾಗ ಫೋನಲ್ಲೂ ಚಾರ್ಜ್ ಇಲ್ಲ, 2% ಐತೆ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಬಂದು 5:45 ಆಯಿತು. 5:15ಗೆ ಬಸ್ ಇದ್ದಿದ್ದು. ಇವತ್ತು ಲೇಟಾಗಿ ಬಂತು. ನಾನಿಲ್ಲಿ ಮಲ್ರಾಜಪಟ್ಟಣ ಬಸ್ ಸ್ಟಾಪಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಇವಾಗ ಬಸ್ ಬತ್ತೈತೆ. ನನ್ನ ಬಸ್ಸು ಆಮೇಲೆ ಫೋನಲ್ಲಿ ಬೇರೆ 1% ಚಾರ್ಜ್ ಅದೇ. ಯಾವಾಗ ಸ್ವಿಚ್ ಆಫ್ ಆಯ್ತದೆ ಏನು ಗೊತ್ತಿಲ್ಲ. ಸ್ವಿಚ್ ಆಫ್ ಆದರೆ ನನ್ನ ತಂಗಿ ಕೊಟ್ಟಿದ್ದಂತವೇ ಪವರ್ ಬ್ಯಾಂಕ್ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಕೊಣ್ಣೂರು ಕಣಗಾಲು ಕಣಜಿ. ಅಯ್ಯೋ ನಮ್ಮದು ಇದು ನಮ್ಮದಲ್ಲ ಫ್ರೆಂಡ್ಸ್, ಇದು ಗೊಬ್ಳಿ ಕಣಗಾಲ್ಗೆ ಹೋಯ್ತೈತೆ. ಇದು ಬೆಟ್ಟದಪುರ ಬಸ್ಸು. ಬನ್ನಿ ಹೋಗೋಣ. 5:50ಕ್ಕೆ ಬಂದೆ. ಬಸ್ಸು 5:35, 5:37ಕ್ಕೇನೋ ಬಂತು. 5:50ಕ್ಕೆ ಬಂದೆ. ಬಟ್ ಅಲ್ಲೇ ನನಗೆ ಪರಿಚಯ ಇರೋರು ಕರೆದ್ರು ಬಾ ಅಂತ ಹೇಳಿ. ಬಾ ಅಂತ ಹಾಗೆ ಅವ್ರ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ 6:15 ನಮ್ಮ ಮನೆಗೆ ಬಂದೆ. ಇವಾಗ ನನ್ನ ಗೆಟಪ್ನ ಚೇಂಜ್ ಮಾಡ್ಕೊಬರ್ತೀನಿ 5 ನಿಮಿಷಕ್ಕೆ. ಆ್ಯಂಡ್ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಬೇಕು ಫಸ್ಟು. ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಬಂದೆ. ಸ್ಕಿನ್ಗೆ ಮಾಮೂಲಿ ಲಿಪ್ ಬಾಮ್ ಹಾಕ್ಬಿಟ್ಟು ನಾನು ಪಾನ್ಸ್ ಕ್ರೀಮ್ ಹಾಕ್ಕೊಂಡು ಕೂದಲು ಜಡೆ ಹಾಕಿದ್ರೂ ನಂದು ಒಂಥರ ಸಿಕ್ಕಾಗುತ್ತೆ ಫ್ರೆಂಡ್ಸ್. ಬಿಟ್ಬಿಟ್ರು ಅಂತೂ ಫುಲ್ಲು ಸಿಕ್ಕಾಗಿ ಹೋಗ್ಬಿಡುತ್ತೆ ಕೂದಲು. ನಿಮಗೆ ಜಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ನನ್ನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಸಿಸ್ಟರ್. ಅದು ಹೇರ್ ಸಿರಮ್ ಹಾಕೋತಾ ಇರ್ತೀನಿ. ವಾರದಲ್ಲಿ ಒಂದು 3 ಟೈಮ್ ಆದರೂ ಹಾಕೋತೀನಿ ಹೇರ್ಗೆ. ಅದರಲ್ಲೂ ಸ್ನಾನ ಮಾಡಿದ ಕೂದಲು ಹಾಕ್ಕೊಂಡ್ರೆ ಒಳ್ಳೆಯದು. ಬಟ್ ಏನು ಮಾಡೋದು, ಇಲ್ಲ ಅವೆಲ್ಲ ಆಗಲ್ವಲ್ಲ. ಹಾಗಾಗಿ ಹಾಗೆಯೇ ಸ್ವಲ್ಪ ಹೇರ್ ಸಿರಮ್ನ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ನಾನು ಹೇರ್ ಸಿರಮ್ ಹಾಕ್ದಾಗಿಂದ ಪರವಾಗಿಲ್ಲ. ಬೇಬಿ ಹೇರ್ಸ್ ಎಲ್ಲ ತುಂಬ ಚಿಕ್ಕದೆಲ್ಲ ಗ್ರೋ ಆಗಿದೆ. ಅದನ್ನು ಇವಾಗ ತೊಗೊಳ್ಬೇಕಾಗಲ್ಲ. ಯಾವಾಗಾದ್ರೂ ಬೇಬಿ ಹೇರ್ಸ್ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ, ಲಾಂಗ್ ಆಗಿದೆ ಅಂತ ಹೇಳಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಬೆಸ್ಟ್ ಹೇರ್ ಸಿರಮ್ ಅನ್ಬೋದು. 700 ವರ್ತು. ಒಂದು 3 ತಿಂಗಳಂತೂ ಬಂದೇ ಬರುತ್ತೆ ಒಬ್ರಿಗೆ ಯೂಸ್ ಮಾಡಿದ್ರೆ. ನೋಡಿ, ನೀವು ಸಾಧ್ಯ ಆದರೆ ತೊಗೊಳ್ಳಿ. ನಂದು ಹೇರ್ದು ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಹೇರ್ ಫಾಲ್ ಎಲ್ಲ. ಬಟ್ ಸ್ಕಿನ್ದು ಇವಾಗ ಒಂದೊಂದು ಅಂದರೆ ಒಂದೊಂದು ಫ್ರೆಂಡ್ಸ್, ಒಂದೊಂದು ಸಾಲ್ವ್ ಆಯಿತು ಅಂದರೆ ಒಂದೊಂದು ಬರುತ್ತೆ. ಇಷ್ಟು ದಿನ ಹೇರ್ದು ಸ್ವಲ್ಪ ಫುಲ್ ಹೇರ್ ಫಾಲ್ ಆಗ್ತಿದೆ ಅಂತ ಟೆನ್ಷನ್ ಆಗಿತ್ತು. ಅದೊಂದು ಸ್ವಲ್ಪ ಮೇಂಟೈನ್ ಮಾಡಿಕೊಂಡೆ. ಇವಾಗ ಆಲೆ ಸ್ಕಿನ್ನು ಬ್ಲಾಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂತ ಹೇಳಿ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ನಾನು ರೂಮೆಲ್ಲ ಫುಲ್ ಕ್ಲೀನಿಂಗ್ ಮಾಡಿಕೊಂಡೆ. ಕಸ ಎಲ್ಲ ಗುಡಿಸ್ದೆ. ಫುಲ್ಲು ಧೂಳಿತ್ತು. ಆಲ್ರೆಡಿ ನಾನು ಲಾಸ್ಟ್ ವೀಕ್ ಎಲ್ಲ ಅಮ್ಮನ ಮನೆಯಿಂದನೇ ಓಡಾಡಿದ್ನಲ್ವಾ, ಫುಲ್ಲು ಧೂಳು ಗಲೀಜು. ಯಪ್ಪ, ನನಗೆ ಮುಂಚೆನೇ ಡಸ್ಟ್ ಅಲರ್ಜಿ ಇರೋದ್ರಿಂದ ನೀಟಾಗಿರಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಲಾಸ್ಟ್ ಟೈಮ್ ಅಷ್ಟೇ ರೂಮ್ ಕ್ಲೀನ್ ಮಾಡ್ಬಿಟ್ಟು ಪೇಷೆಂಟ್ ಆಗಿಬಿಟ್ಟೆ. ಯಪ್ಪ ದೇವರೇ. ಇವತ್ತು ದೂರದಲ್ಲಿ ನಿಂತ್ಕೊಂಡು ಚಿಕ್ಕ ಧೂಳೆಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಮೂಗೋದ್ರೂ ಆಗಲ್ಲ ಧೂಳು. ನೋಡ್ಬೋದಲ್ಲ, ಜಡೆ ಸ್ವಲ್ಪ ಸುಮಾರಾಗಿ ಕಾಣಿಸ್ತಾ ಇದೆ. ನಾನು ಜಡೆ ಹಾಕಿದ್ರೆ ಸಣ್ಣ ಕಾಣಿಸುತ್ತೆ ಅಂತ ಜಡೆ ಹಾಕೋದನ್ನೇ ಬಿಟ್ಟಿದೆ. ಈಗ ನೀವು ಜಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀರಾ ಅಂತಿದ್ದೀರಲ್ಲ, ಅದಕ್ಕೆ ಮೇಲಿಂದ ಆದಷ್ಟು ಜಡೆನೇ ಹಾಕೋಣ ಅಂತ ಹೇಳಿ. ಬಟ್ ಪರವಾಗಿಲ್ಲ, ಮುಂಚೆಗಿಂತ ಒಂಚೂರು ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊಂಟದಿಂದ ಕೆಳಗಡೆ ಬೀಳ್ತಾ ಇತ್ತು ನನ್ನ ಕೂದಲು, ಅಷ್ಟು ಉದ್ದ ಇತ್ತು. ಬಟ್ ನೋಡಿ, ಇವಾಗ ನೋಡಿದ್ರೆ ಇಟ್ಟು ಉದ್ದ ಅದೇ. ನನಗೆ ಅದೇ ಆಸೆ ಇರೋದು, ಅಷ್ಟು ಉದ್ದ ಕೂದಲು ಬೆಳೆಸ್ಬೇಕು ಅಂತಲೇ ನನಗೆ ಆಸೆ ಇದೆ. ನಂದು ಹೇರ್ ಕೇರು ಸ್ಕಿನ್ ಕೇರ್ ಎಲ್ಲ ಆಯಿತು. ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ರೂಮ್ನ. ಮುಂಚೆನೇ ಕ್ಲೀನ್ ಮಾಡಿ ಒಟ್ಟಿಗೆ ಮುಖ ಕೈಕಾಲು ತೊಳ್ಕೊಂಡಿದ್ರೆ ಆಗಿರೋದು. ಬಟ್ ನಾನು ಬಂದ ತಕ್ಷಣ ಸೀರೆ ಚೇಂಜ್ ಮಾಡಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಬೇಕು, ಇಲ್ಲಾಂದರೆ ಒಂಥರ ಆಗುತ್ತೆ, ಫ್ರೆಶ್ ಫೀಲೇ ಆಗೋಲ್ಲ. ಅದಕ್ಕೆ ಬೇಕಾದರೆ ಕೈಕಾಲು ಮುಖ ತೊಳ್ಕೊಂಡು ಒಂದು 10 ನಿಮಿಷ ಕೂತಿದ್ದು ಅದಾದಮೇಲೆ ರೂಮ್ ಕ್ಲೀನ್ ಮಾಡ್ಕೊಬೋದಲ್ಲ ಅಂತ ಹೇಳಿ ಫ್ರೆಶ್ ಅಪ್ ಆದಿ. ಎಷ್ಟು ಚಿಕ್ಕ ಧೂಳಿರುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ದೇವರೇ, ನಾನಂತೂ ಮೊದಲೇ OCD ಸಮಸ್ಯೆ ನನಗೆ ಇರೋದು. ಚೊಕ್ಕದಾಗಿದ್ದರೂ ಪರವಾಗಿಲ್ಲ, ನೀಟಾಗಿರಬೇಕು ನನಗೆ. ಹಾಗೆ ಈ ಚಾಪೆ ಬೇರೆ ಹಳೇದಾಗ್ಬಿಟ್ಟೈತೆ. ಈ ಚಾಪೆದು ಅರ್ಧ ಗಲೀಜು ಉದುರುತ್ತಾ ಇರ್ತವೆ. ಈ ಚಾಪೆ ತೆಗೆದ್ಬಿಟ್ಟು ಇಲ್ಲಿ ನನ್ನ ಮಂಚದ ಮೇಲೂ ಕೂಡ ಚಿಕ್ಕದು ಧೂಳು ಥರ ಬಿದ್ದಿತ್ತು. ಯಾಕಂದರೆ ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ಗೊತ್ತಾಗಲ್ಲ. ನಾನು 6 to 5 ಡೇಸ್ ಅಮ್ಮನ ಮನೇಲೇ ಇದ್ನಲ್ವ, ಹಾಗಾಗಿ ಚಿಕ್ಕ ಧೂಳೆಲ್ಲ ಇತ್ತು. ಕ್ಲೀನ್ ಮಾಡಿಕೊಂಡೆ ಸುಮಾರು ಹೊತ್ತು. ಇದೇ ಒಂದು 20 ನಿಮಿಷ ಆಗೋಯ್ತು ಅಂದ್ಕೊಳ್ಳಿ ನನ್ನ ರೂಮ್ ಕ್ಲೀನಿಂಗು. ಒಂದು ಬಟ್ಟೆ ತೊಗೊಂಡು ಈ ಥರ ಎಲ್ಲ ಬಡಿದೆ. ಯಾಕಂದರೆ ಇವಾಗೆಲ್ಲ ಬೆಡ್ಶೀಟ್ ಎಲ್ಲ ತೆಗೆದು ಮತ್ತೆ ಒದ್ರಿ ಫಸ್ಟಿಂದ ಹಾಸೋಷ್ಟಂತೂ ನನಗೆ ಟೈಮ್ ಇರಲಿಲ್ಲ ಅಂತಲ್ಲ, ಟೈಮ್ ಇತ್ತು. ಅದು ನನಗೆ ತಲೆನೋವು ಫ್ರೆಂಡ್ಸ್. ಆಲ್ರೆಡಿ 3:30-4 ಗಂಟೆಯಿಂದನೇ ತಲೆನೋವು ಸ್ಟಾರ್ಟ್ ಆಗಿತ್ತು. ಬಟ್ ತಲೆನೋವಿದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವ. ಹಾಗಾಗಿ ಮಲ್ರಾಜಪಟ್ಟಣಕ್ಕೆ ಹೋಗಿ ಅಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡ್ಬಂದೆ. ನಾನು ಟೀ ಕಾಫಿ ಬೇರೆ ಕುಡಿಯಲ್ವಲ್ಲ, ಅದು ತಲೆನೋವಿದ್ರೆ ನನಗೆ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗೋಗ್ಬಿಡುತ್ತೆ. ಯಪ್ಪ, ಇಷ್ಟು ತಲೆನೋವ್ತಿತ್ತು ಅಂದರೆ ಅಮ್ಮ ಗಣಕೆ ಸೊಪ್ಪಿನ ಸಾಂಬಾರು ಕೊಟ್ಟಿತ್ತಲ್ವ, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡೆ.
ಸಾಂಬಾರು ಬಿಸಿ ಮಾಡಿ ನಾನು ಒಬ್ಳಿಗಾಗೋಷ್ಟು ರೈಸು, ಸುಮ್ಮನೆ ಜಾಸ್ತಿ ರೈಸ್ ಹಾಕೆಲ್ಲ ನಾನು ವೇಸ್ಟ್ ಮಾಡಲ್ಲ. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋತೀನಿ. ಬಟ್ ಸಮ್ಟೈಮ್ಸ್ ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಉಳ್ಕೊಂಬಿಡುತ್ತೆ. ಒಂದು ಅರ್ಧ ಪಾವು ಅಥವಾ ಒಂದು 2 ಹಿಡಿ ಎಷ್ಟು ಹಾಕ್ಕೊಂಡಿರ್ತೀನಿ, ಅದರಲ್ಲೂ ಕೂಡ ಒಂದು ಸ್ವಲ್ಪ ರೈಸ್ ಉಳ್ಕೊಂಡೇ ಬಿಡುತ್ತೆ. ಸರಿ ಅಂತ ಹೇಳಿ ಸಾಂಬಾರು ಬಿಸಿ ಮಾಡಿಕೊಂಡು ಅನ್ನ ಬಿಸಿ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡೆ ಸುಮಾರು ಹೊತ್ತು ಫೋನ್ ನೋಡಿಕೊಂಡು. ಇನ್ನೇನು ಮಾಡೋದು, ಒಬ್ಬಳೇ ಅಲ್ವಾ, ಬೇಜಾರು, ಮಾತಾಡೋಕ್ಕೂ ಯಾರೂ ಇಲ್ಲ ಆ್ಯಂಡ್ ಯಾರೂ ಮಾತಾಡ್ಸೋದು ಇಲ್ಲ. ನನ್ನ ಪಾಡಿಗೆ ನಾನಾಯಿತು, ನನ್ನ ಕೆಲಸ ಆಯಿತು, ಅಥವಾ ನಾನು ರೂಮಲ್ಲಿ ಮಲ್ಕೊಂಡು ಟಿ ವಿ ನೋಡೋದು. ಇಷ್ಟೇ ನನ್ನ ಜೀವನ ನನ್ನ ಮನೇಲಿ. ಇಷ್ಟೇ ಜೀವನವೂ ಕೂಡ ಆಗೋಗಿದೆ ನನ್ನ ಗಂಡ ಹೋದಾಗಿಂದ. ಸರಿ ಅನ್ನ ಸಾಂಬಾರೆಲ್ಲ ಆಯ್ತಲ್ವ, ರೂಮ್ಗೆ ಹಾಕ್ಕೊಬಂದೆ. ನನ್ನ ರೂಮಲ್ಲೇ ಊಟ ಮಾಡೋದು. ನಾನು ಹಾಲ್ಗೂ ಕೂಡ ಹೋಗಿ ಊಟ ಮಾಡಲ್ಲ, ಬೇಡ ನಮ್ಮಿಂದ ಯಾಕೆ ಬೇರೆಯವ್ರಿಗೆ ಡಿಸ್ಟರ್ಬ್ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು. ಜಿಲೇಬಿ ಇತ್ತು, ಹೋದ ವಾರ ಅಲ್ಲ ಆಚೆ ವಾರನೇ ತಂದಿಟ್ಟಿದೆ, ತಿಂದೆ. ಬಟ್ ನಂಗೆ ಯಾಕೋ ಸ್ವಲ್ಪ ಟೇಸ್ಟ್ ಎಲ್ಲ ಚೇಂಜ್ ಅಂತ ಅನ್ನಿಸ್ತು. ಏನೋ ಸ್ವಲ್ಪ ಅಂದರೆ ಸ್ಮೆಲ್ ಬರ್ತಾ ಇರಲ್ಲ, ಟೇಸ್ಟಲ್ಲಿ ತುಂಬ ವೇರಿಯೇಷನ್ ಇತ್ತು. ಹೋಗ್ಬಿಟ್ಟಿದೆಯೇನೋ, ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತು. ತಿನ್ನೋದೇನೋ ತಿಂದೆ, 1 ಜಿಲೇಬಿನ 3 ಜಿಲೇಬಿ ಇತ್ತು. ಆಮೇಲಿಂದ ಯಾಕೋ ಇದು ಟೇಸ್ಟ್ ಬರ್ತಾ ಇಲ್ಲ, ಏನೋ ಸ್ವಲ್ಪ ಹಾಳಾಗಿರೋ ಥರ ಕಾಣ್ತಾ ಇದೆ ಅಂತ ಹೇಳಿ ಎಸ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ರಾತ್ರಿ ಆಚೆ ಕಡೆಗೆ ಹೋಗ್ಬೇಕಲ್ಲ ಅಂತ ಹೋಗಿರಲಿಲ್ಲ. ನಾನು ರೂಮಲ್ಲೇ ಸೈಡ್ಗೆ ಹಾಕ್ಕೊಂಡೆ. ಬೆಳಗ್ಗೆ ಎದ್ದು ಕವರ್ನ ಎಸ್ಬಿಟ್ಟೆ. ಆಮೇಲಿಂದ ಸ್ವಲ್ಪ ಹೊತ್ತು ಫೋನ್ ನೋಡಿ, ಆನಂತರ ಫೋನ್ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಡೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವಾಗ ವಾಯ್ಸ್ ಸ್ವಲ್ಪ ಕಟ್ಕೊಂಡಂಗೆ ಆಗ್ಬಿಟ್ಟೈತೆ, ಅಷ್ಟು ಮಾಡ್ಕೊಳ್ಳಿ. ನಾನು ಇವಾಗ 6:51 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 6:30 ನಾನು ಯಾವಾಗಲೂ ಅಲಾರಾಮ್ ಇಟ್ಟಿರ್ತೀನಿ, ಎದ್ದೇಳಲಿ ಹೋಗಲಿ. ಸಂಡೇ ಒಂದಿನ ಬಿಟ್ಟರೆ ಇನ್ನು ಡೈಲಿ ಅಲಾರಾಮ್ ಹೊಡ್ಕೊತದೆ. ಕರೆಕ್ಟಾಗಿ 6:31ಕ್ಕೆ ಎದ್ದೆ ಆಫ್ ಮಾಡಿದೆ. ಸ್ವಲ್ಪ ಹೊತ್ತು ಫೋನ್ ನೋಡಿದೆ. ಸರಿ ವಾಶ್ರೂಮ್ಗೆ ಹೋಗೋಣ ಅಂತ ಹೇಳಿ ಬಂದವಳು ವಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೌದು, ನೀವು ಹೇಳೋದು ನಿಜ. ನಾನು ಅಮ್ಮನ ಮನೇಲಿದ್ರೇ ಖುಷಿಯಾಗಿರೋದು. ಇಲ್ಲಿ ಗಂಡನ ಮನೇಲಿದ್ದರೆ ಖುಷಿನೂ ಇಲ್ಲ, ಒಂಥರ ಮಂಕು. ಯಾಕಂದರೆ ಮಾತಾಡೋಕ್ಕೆ ಯಾರೂ ಇಲ್ಲ, ಅಥವಾ ನನಗೆ ನನ್ನ ಕೆಲಸಗಳಷ್ಟೇ ನಾನು ಮಾಡ್ಕೊಳ್ಳೋದು, ಬೇರೆ ಏನು ಆ್ಯಕ್ಟಿವಿಟಿ ಮಾಡ್ಕೊಳ್ಳೋಕ್ಕೂ ಕೂಡ ಏನೂ ಇರಲ್ಲ. ಫೋನ್ ಎಷ್ಟು ಅಂತ ನೋಡಲಿ. ಆ್ಯಂಡ್ ನೈಟು ತಲೆನೋವು ಇತ್ತು, ಹಂಗೂ ಬೇಜಾರಾಗ್ತಾಯಿತ್ತು ಅಂತ ಹೇಳಿ ನೋಡಿದೆ. ಸುಮಾರು ಫೋನ್ ನೋಡಿದೆ, ಮತ್ತು ಚಾರ್ಜ್ ಇರಲಿಲ್ಲ. ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಬಿಟ್ಟೆ. ಬೇಗ ಮಲ್ಕೊಂಡಿದ್ದೀನಿ, 8:30 8:45ಗೆ ಮಲ್ಕೊಂಬಿಟ್ಟೆ. ಇವಾಗ ನೋಡಿದ್ರೆ 6:30ಗೆ ಎದ್ದು ಇಲ್ಲಿ ಚಳಿ ವಾಕ್ ಮಾಡ್ತಾಯಿದ್ದೀನಿ. 7 ಗಂಟೆ ಆದಂಗೆ ಕಾಣಿಸೋದಿಲ್ಲ, ಫುಲ್ಲು ಹಿಮ ಬಿದ್ದುಬಿಟ್ಟೈತೆ. ಇದು ಹಿಮ ಬಿದ್ರೇ ಜಾಸ್ತಿ ಚಳಿ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಟೈಮ್ ಆಗಿರೋದು ಗೊತ್ತಾಗಲ್ಲ, ಮತ್ತು ಹೆಂಗೆ ಕಾಣಿಸುತ್ತೆ ಅಂದರೆ ಕಾಶ್ಮೀರ ಥರ ಕಾಣಿಸ್ಬಿಡುತ್ತೆ. ಅಂದರೆ ನಾನು ಹೇಳೋದೇ ಬೇಸಿಕ್ಲಿ ಲೇಟು. ಬೆಳಗ್ಗೆನೇ ಎದ್ದು ಎಲ್ಲ ಗದ್ದೆ ಥರ ಹೋಗ್ತಾರಲ್ಲ ಹೆಣ್ಮಕ್ಳು, ಆ ಥರ ಹೋಗೋದಾಗಿದ್ದರೆ ನನಗೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಬಟ್ ನಾನು ಯಾವತ್ತೂ ಆ ಥರ ಕೆಲಸಗಳಿಗೆಲ್ಲ ಹೋಗೇ ಇಲ್ಲ. ಹೋಗಿದ್ದಿದ್ರೆ ಮೋಸ್ಟ್ಲಿ ಚೆನ್ನಾಗೇ ಇರೋದೇನೋ, ಅದನ್ನೂ ಕಲ್ತ್ಕೊಬೋದಾಗಿತ್ತು. ಫ್ರೆಂಡ್ಸ್, ನಿಜ ಹೇಳ್ತೀನಿ, ನನಗೆ ಒಂದೇ ಒಂದು ಗದ್ದೆ ಕೆಲಸ ಬರಲ್ಲ. ಗದ್ದೆ ಕೆಲಸ ಬರಲಿ, ಅದ್ರ ಹೆಸರು ಏನೇನೋ ಹೇಳ್ತಾರಲ್ಲ, ಅರಿ ಒಟ್ಟೋದು ಅಂತ ಅಂತಿದ್ರು ಒಂದ್ಸಲ. ಹಂಗೆ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಹುಲ್ಲೊಟ್ಟೋದು ಅಂತ ಹೇಳಬೇಕು. ಹುಲ್ಲೊಟ್ಟೋದು ಅಂದರೆ ಹುಲ್ಲನ್ನ ಗುಡ್ಡೆ ಥರ ಒಟ್ಟೋದು ಅಂತ. ಅರಿ ಒಟ್ಟೋದು, ಅರಿ ಮಾಡೋದು, ನಿಜವಾಗ್ಲೂ ಗೊತ್ತಿಲ್ಲ ಅವೆಲ್ಲ ಏನು ಅಂತ. ಅಷ್ಟು ಇದು ನಮ್ಮ ಅಪ್ಪ ಅಮ್ಮ ಎಲ್ಲೋ ಕಳಿಸ್ದೆ, ಅಂದರೆ ನಮ್ಮ ಗದ್ದೆ ಹತ್ರನೂ ಕರ್ಕೊಂಡೋಗದೆ, ಏನು ಕೆಲಸ ಮಾಡಿಸ್ದೆ, ಹಿಂಗೆ ಮಾಡಾಕ್ಬಿಟ್ಟವ್ರೆ. ಈಗ ನಾವು ಗದ್ದೆ ಹತ್ರ ಹೋಗಿ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ನನ್ನ ಮಗಳನ್ನ ಸಾಕ್ತೀನಿ ಅನ್ನೋ ಸುಳ್ಳು. ಹೆಂಗೋ ನನ್ನ ಜೀವನಕ್ಕೊಂದು ಕೆಲಸ ಸಿಕ್ಕೈತೆ, ಆದರೂ ಒದ್ದಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆನೆ ಮನೆಗೆ ಬಂದಾಗ ನೋಡಿದ್ರಲ್ಲ ನೀವು ಎಷ್ಟೊತ್ತಾಗಿತ್ತು ಅಂತ. ನನಗೆ ಅಲ್ಲೇ ಮಲ್ರಾಜಪಟ್ಟಣದಲ್ಲೇ 4 ಗಂಟೆಲೇ ತಲೆನೋವು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಯಪ್ಪ ದೇವ್ರೆ, ಹೆಂಗೋ ಅಮ್ಮ ಕೊಟ್ಟಿದ್ದು ಗಣಕೆ ಸೊಪ್ಪಿನ ಸಾಂಬಾರಿತ್ತು, ಅನ್ನ ಮಾಡಿಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಡೆ. ಇವಾಗಲೂ ಅಮ್ಮ ನೆನ್ನೆ ಚಿತ್ರಾನ್ನ ಮಾಡಿತ್ತಲ್ಲ, ಚಿತ್ರಾನ್ನದ್ದು ಹುಳಿ ಕೊಟ್ಟು ಕಳಿಸೈತೆ, ಹುಳಿ ಐತೆ, ಅನ್ನ ಮಾಡ್ಕೊತೀನಿ. ಇವತ್ತು ಇನ್ನು ಚಾರ್ಜ್ ಕೊಟ್ಟಿಲ್ಲ. ಇನ್ಚಾರ್ಜು ರತ್ನ ಮೇಡಮೇ ಇದ್ರಲ್ವ ನಮ್ಮೂರ ಅಂಗನವಾಡಿಗೆ. ಸೊ ಅವರಿಂದ ನನಗೆ ಚಾರ್ಜನ್ನ ಕೊಡಬೇಕು. ಅಂದರೆ ಇಷ್ಟು ದಿನ ಅವ್ರು ನಿರ್ವಹಿಸ್ತಿದ್ರಲ್ಲ, ನಾನು ಹೊಸ್ದಾಗಿ ಬಂದಮೇಲೆ ಟೀಚರ್ ಕೆಲಸದ್ದು ಅಂಗನವಾಡಿ ಜವಾಬ್ದಾರಿ ಎಲ್ಲ ನನಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿ ಅವರು ಚಾರ್ಜನ್ನ ನನಗೆ ಕೊಡಬೇಕು. ಹಾಗಾಗಿ ನಾವು ಅರಕಲಗೂಡಿಗೆ ಹೋಗ್ತಾಯಿದ್ದೀವಿ. ನಮ್ಮ ಸೂಪರ್ವೈಸರ್ ಮೇಡಮು ಆ್ಯಂಡ್ ಸರ್ರು ಅವರೆಲ್ಲ ಬೇಕಾಗುತ್ತೆ. ಇವತ್ತು ಬನ್ನಿ ಅಂದಿದ್ದಾರೆ. ಆಲ್ರೆಡಿ 1.5 ತಿಂಗಳಾಯಿತು ಹೋಗಿದ್ದು. ಏನೇನೋ ರೀಸನಿಂದ ಹೋಗಿ ಇನ್ನೊಂದ್ಸಲ ಬನ್ನಿ ಅಂದಿದ್ರು. ಇವತ್ತು ಮಧ್ಯಾಹ್ನ ತನಕ ಅಂಗನವಾಡಿ ಮಾಡಿ ಬಿಟ್ಟಕ್ಕೆ ಬರ್ತಾವಲ್ಲಪ್ಪ, ಇವತ್ತು ಮಧ್ಯಾಹ್ನ ತನಕ ಅಂಗನವಾಡಿ ಮಾಡಿ ಮಧ್ಯಾಹ್ನದ ಮೇಲಿಂದ ಅರಕಲಗೂಡಿಗೆ ಹೋಗಿ ಫುಲ್ ಕೆಲಸ ಫ್ರೆಂಡ್ಸ್. ಇವತ್ತು
ಅಲ್ಲಿಗೆ ಹೋಗಿ ಚಾರ್ಜ್ ಎಲ್ಲ ಇಸ್ಕೊಂಬಿಟ್ಟು, ಮತ್ತು ನಂದು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಒಂದು ತಪ್ಪಾಗ್ಬಿಟ್ಟೈತೆ. ನಾನು ಈ ಮುಂಚೆ ವ್ಲಾಗಲ್ಲಿ ಹೇಳಿಲ್ವ ನನಗೆ ಗೊತ್ತಿಲ್ಲ. ನಾನು ನನ್ನ ಮನೇಲಿ ನನ್ನ ಫ್ಯಾಮಿಲಿ, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕರೆಯೋದು ಸುಷ್ಮಾ ಅಂತ ಹೇಳಿ. ನನಗೆ ಸುಷ್ಮಾ ಅಂತ ಕರೆಯೋದ್ರೇ ತುಂಬ ನನ್ನ ಆತ್ಮೀಯರು ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಚಾನಲ್ಗೆ ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿರೋದು. ಬಟ್ ನನ್ನ ಮಾಸ್ ಕಾರ್ಡ್ಸು ಅಥವಾ ನನ್ನ ಹೆಸರು ಇರೋದು ಸುಷ್ಮಿತಾ MK ಅಂತ ಹೇಳಿ. ನನ್ನ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಏನಾಗಿದೆ ಗೊತ್ತಾ, ಸುಷ್ಮಿತಾ MK ಹೋಗಿ ಸುಷ್ಮಿತಾ KM ಆಗ್ಬಿಟ್ಟೈತೆ. ಸರ್ರು ಫುಲ್ಲು ಬ್ಯುಸಿ ಇರ್ತಾರೆ, ಅವರು ಸಿಗೋದೇ ಕಷ್ಟ. ನಾವು ಡ್ಯೂಟಿ ಮುಗಿಸಿ ಮಧ್ಯಾಹ್ನ ಮೇಲೆ ಹೋಗಬೇಕು. ನಮ್ಮ ಡ್ಯೂಟಿ ಅವರ್ಸಲ್ಲಿ ನಾವು ಬೆಳಗ್ಗೆಲ್ಲ ಎದ್ದು ಹೋಗೋದಿಲ್ಲ. ಒಂದು 4-5 ಸಲ ಅರ್ಕಲ್ಗೂಡಿಗೆ ಹೋದಾಗ ಸರ್ರು ಸಿಗಲಿಲ್ಲ. ಇವತ್ತೇನಾದರೂ ಸರ್ ಸಿಕ್ಕಿದ್ರೆ ನಂದು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ MK ಇರೋದು KM ಆಗ್ಬಿಟ್ಟೈತೆ. ಅದನ್ನು ಸರಿ ಮಾಡಿಸ್ಕೊಬೇಕು, ಅವ್ರಿಗೆ ಹೇಳಿ ಅವ್ರ ಕಡೆ ಅವ್ರು ಪರ್ಮಿಷನ್ ಕೊಟ್ಟು ಅವ್ರು ಮಾಡಿಸ್ಕೊಡ್ಬೇಕು. ಹೊಸ್ದಾಗಿ ಅದೊಂದು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಚೇಂಜಸ್ ಮಾಡಿಸ್ಕೊಬೇಕು. ಅದಾದಮೇಲೆ ಮಕ್ಕಳದು ಎತ್ತರ ತೂಕ ಮಾಡ್ತೀವಲ್ಲ, ಎತ್ತರ ನೋಡ್ತೀವಲ್ಲ ಸ್ಕೇಲು, ಅದು ಹಾಳಾಗ್ಬಿಟ್ಟೈತೆ ನಮ್ಮ ಅಂಗನವಾಡಿಲಿ. ಅದನ್ನು ಇಸ್ಕೊಂಬರ್ಬೇಕು. ಆ್ಯಂಡ್ ನಾನು ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿಸಿದ್ನಲ್ಲ, ಇನ್ನೂ ಸ್ಯಾಲ್ರಿ ಹಾಕಿಲ್ಲ ಬಿಡಿ, ಹಾಕೋದು ಲೇಟು. ಬಟ್ ಸ್ಯಾಲ್ರಿ ಹಾಕಿದಾಗೆಲ್ಲ ನಾನು ಅರ್ಕಲ್ಗೂಡ್ಗೋಗಿ ಡ್ರಾ ಮಾಡೋಕ್ಕೆ ಚಲನ್ ತೊಗೊಂಡು ಇದು ಮಾಡೋಕ್ಕಾಗಲ್ಲ, ತಗೊಬರೋಕ್ಕಾಗಲ್ಲ. ಅದಕ್ಕೆ ಅಲ್ಲೋಗಿ ATMಗೆ ಬರ್ದು ಕೊಟ್ಬಿಟ್ಟು ಬರಬೇಕು. ಅವ್ರು ಅವತ್ತೇ ಹೇಳಿದ್ರು ಇವತ್ತು ಬರ್ದು ಕೊಟ್ಟರೆ 2 ವಾರ ಬೇಕಂತೆ, ಅದು ಪೋಸ್ಟಲ್ಲಿ ಬರುತ್ತಂತೆ. ಹಾಗೆ ಅರ್ಕಲ್ಗೂಡಿಗೆ ಹೋಗಿ ನನ್ನ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಬ್ಯಾಂಕ್ ಹೋಗಿ ATMಗೆ ಅಪ್ಲಿಕೇಶನ್ ಬರೆದು ಕೊಟ್ಬಿಟ್ಟು ನಂದು ಮಕ್ಕಳದು ಎತ್ತರದ್ದು ಸ್ಕೇಲ್ ಇಸ್ಕೊಂಡು ಇಷ್ಟು ಕೆಲಸ ಇದ್ದಾವೆ. ಅದಾದಮೇಲೂ ಇನ್ನೂ ಕೆಲಸ, ಇಲ್ಲಿ ನಮ್ಮೂರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸ್ಬೇಕು, ಅಂಗನವಾಡಿಗೆ ಅಧ್ಯಕ್ಷರು ಮಾಡ್ಕೋಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ನನಗೆ ಒಂಥರ ಹೆವಿ ಅಂತ ಅನ್ನಿಸ್ತೈತೆ ಕೆಲಸಗಳೆಲ್ಲ. ಬಟ್ ಮಾಡ್ತಾ ಇದ್ದೀನಿ, ಅದ ಎಲ್ಲೂ ಗಿವ್ ಅಪ್ ಮಾಡಿಲ್ಲ. ಹೌದು, ತುಂಬ ಕಷ್ಟ ಆಗುತ್ತೆ. ಬಟ್ ಎಲ್ಲರೂ ಕೆಲವೊಬ್ರು ಅಂತಾರೆ, ಬಿಡು ನೀನು ಫಾಸ್ಟ್ ಇದೆಯಾ, ಆಲ್ಮೋಸ್ಟ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆಯಾ, ಇನ್ನೇನು ಮಾಡ್ಬೋದು ಅಂತಾರೆ. ಬಟ್ ಅದೇ ನಮಗೆ ಸುತ್ತೋದು ಇದು ಮಾಡೋದು ಅಂದರೆ ಕಷ್ಟ. ಯಾಕಂದರೆ ನಾವು ಅದರಲ್ಲಿ ಬೆಳೆದು ಬಂದಿಲ್ವಲ್ಲ, ಹಾಗಾಗಿ. ಬಟ್ ಮಾಡಲೇಬೇಕು, ಮಾಡೋಣ. ಫ್ರೆಂಡ್ಸ್, ಐಬ್ರೋ ಮಾಡಿಸ್ದೆ ಅವತ್ತು. ಅದೇ ಬ್ಯೂಟಿ ಪಾರ್ಲರ್ ವಿಚಾರಿಸೋಕೆ ಹೋದ್ವಲ್ಲ ಅವತ್ತು, ಅವಳನ್ನ ಇನ್ನೊಂದು ಬ್ಯೂಟಿ ಪಾರ್ಲರಲ್ಲಿ ವಿಚಾರಿಸ್ಕೊಬರೋಗು. ನಾನು ಅಷ್ಟರಲ್ಲಿ ಐಬ್ರೋ ಮಾಡಿಸ್ಕೊತೀನಿ ಅಂತೇಳಿ ಮಾಡಿಸ್ಕೊಂಡೆ. ಒಂದು ಲೆವೆಲು ಸುಮಾರಾಗಿ ಮಾಡೋರೆ. ನನ್ನ ತಂಗಿ ಒಂದು ಕ್ರೀಮ್ ಕಳಿಸವಳೆ, ನಾನು ಕರ್ಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿ. ಅದೋದು ಎಂಥದೋ ಲೆವಿಸ್ ಯಾವುದೋ, ನನಗೆ ಹೆಸ್ರು ಹೇಳಕ್ಕೆ ಬರ್ತಾಯಿಲ್ಲ. ಅಂದವ ತಪ್ಪು ಹೇಳಿದೆ ಅಂತ ಮಕ್ಕಳಿಗಿಬೇಡಿ. ಅದು ಇಷ್ಟು ದಪ್ಪ ಐತೆ, ಪಾನ್ಸ್ ಕ್ರೀಮ್ ಅಷ್ಟು ಡಬ್ಬ ಐತೆ, ರೆಡ್ ಕಲರ್ ಡಬ್ಬ. ಅದಕ್ಕೆ 999 ರೂಪಾಯಿ ಅಂತೆ. ₹1 ಕಡಿಮೆ, ₹1000. ಅಲ್ಲ ಕಣ, ಇಷ್ಟೊಂದು ಕಾಸ್ಟ್ಲಿದು ಹಾಕೊಳಕ್ಕಾಗುತ್ತಾ ಅಂತ ಅದೇ. ಅದಕ್ಕೆ ಅವ್ರು ಹೇಳಿದ್ದು ಏನಂದರೆ, ಮೇಕೆ ಹಾಲಿಂದ ಮಾಡಿರೋದು ಇದನ್ನ, ಕ್ರೀಮ್ನ. ಅದು 1 ವಾರ ಹಾಕಿದ್ರೇ ನನ್ನ ಫೇಸಲ್ಲಿ ಫುಲ್ಲು ಟ್ಯಾನ್ ಆಗಿದೆ ನೋಡಿ, ಬಿಸಿಲಿಗೆ ಹೋಗಿ. ಆ ಟ್ಯಾನು ಕಂಪ್ಲೀಟಾಗಿ ಹೋಗುತ್ತಂತೆ. ಅದನ್ನು ತಗೋ ಅಂತ ಲಿಂಕ್ ಕಳಿಸಿದ್ರಲ್ಲಿ ನಾನೊಂದು ₹1000 ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಸದ್ಯಕ್ಕಂತೂ ದುಡ್ಡಿಲ್ಲ, ಮುಂದಕ್ಕೆ ನೋಡೋಣ. ಒಂದು ₹1000 ಕ್ರೀಮ್ ಹಾಕೋಷ್ಟು ಶ್ರೀಮಂತಲಾಗಿಲ್ಲ ಇನ್ನೂ ನಾನು. ಬಟ್ ಮುಖ ಅಂತೂ ನೋಡೋಕ್ಕಾಯ್ತಾ ಇಲ್ಲ, ಕರಿ ಹೆಗ್ಣ ಆಗಿದ್ದೀನಿ. ಈಗ ಸಾಕು ಫ್ರೆಂಡ್ಸ್, ಒಂದು 7-8 ನಿಮಿಷ ವಾಕ್ ಮಾಡಿದ್ದೀನಿ. ಈಗ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮತ್ತೆ 7:30 8 ಗಂಟೆ ತನಕ ಹೋಗಿ ಬೆಚ್ಚು ಮಲ್ಕೋತೀನಿ. ಮಲಗಿದ್ದು ಆಮೇಲಿಂದ ಸಿಗ್ತೀನಿ ನಿಮಗೆ. ಇಟ್ಸ್ ಟೈಮೇ ಆಗೋಯ್ತು, 8 ಗಂಟೆ ಫೋನ್ ನೋಡಿದ್ದೀನಿ. ಮೈ ತೊಳ್ಕೊಬಂದೆ. ನಾಳೆ ಸ್ನಾನ ಮಾಡಬೇಕಲ್ಲ, ಗುರುವಾರ. ಯಾರು ಡೈಲಿ ಏನೇನೋ ತಲೆಗೆ ಡೈಲಿ ಯಾರು ಸ್ನಾನ ಮಾಡಬೇಡಿ. ಇವಾಗಂತೂ ತುಂಬ ಹೇರ್ ಫಾಲ್ಸ್ ಆಗ್ತಾಯಿದೆ. ತಲೆಗಂತೂ ಮಾಡಲೇಬೇಡಿ. ನಾನು ನಾಳೆ ತಲೆಗೆ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ಮೈ ತೊಳ್ಕೊಬಂದೆ. ರೈಸ್ ಮಾಡಿದ್ದೀನಿ. ಚಿತ್ರಾನ್ನ ಇದೆಯಲ್ಲ, ಚಿತ್ರಾನ್ನ ಕಲಿಸ್ಕೊಂಡು ಊಟ ಮಾಡಬೇಕು. ಟೈಮ್ ಆದರೂ ಹೆದರ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮ ಮನೆಯಿಂದ ಅಂಗನವಾಡಿ 5 ನಿಮಿಷಕ್ಕೆ ಹಾರೋಗ್ಬಿಡ್ತೀನಿ. ಅದೇ ಊರಲ್ಲಿದ್ದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾದರೆ ಭಯ ಎಷ್ಟೊತ್ತಾಗ್ಬಿಡುತ್ತೋ ಅಂತ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದುವರೆಗೂ ಒಂದೇ ಒಂದು ದಿನ ಲೇಟಾಗಿ ಹೋಗಿರೋದು, ಅದು ಅರ್ಧ ಗಂಟೆ ಫ್ರೆಂಡ್ಸ್, ಅರ್ಧ ಗಂಟೆ ಲೇಟಾಗಿ ಹೋಗಿರೋದು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಇವತ್ತು ಗಂಗೂರಲ್ಲೇ ಇದ್ದೆ. ಗಂಗೂರು ಬ್ಯಾಂಕ್ ಹೋಗಿದ್ದೆ, ಆಯಿತಾ. ಬ್ಯಾಂಕ್ ಹೋಗಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಅಂಗನವಾಡಿಗೆ ಹೋಗಿದ್ದು. ಈ 1.5 ತಿಂಗಳಲ್ಲಿ ಒಂದೇ ದಿನ ನಾನು ಒಂದು ಅರ್ಧ ಗಂಟೆ ಲೇಟಾಗಿ ಹೋಗಿದ್ದೀನಿ. ಆಲ್ಮೋಸ್ಟ್ ನನ್ನ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ.
ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಂಗೆ ಟೈಮ್ ಆಗುತ್ತೆ ತಾನೇ, ರೆಡಿಯಾಗಿ ತಿಂತಾಳಿ ಫಸ್ಟು. ಡ್ಯೂಟಿಗೆ ಹೊರಟೆ, ತಿಂಡಿ ತಿಂದು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.